ಇವರೇ ಕೊಲೆ ಮಾಡಿರೋದು ಅಂತ ಈ ಎಫ್ ಎಸ್ ಎಲ್ ಅಂತ ಹೋಗ್ತಾ ಇರ್ತೀವಲ್ಲ, ಈ ಎಫ್ ಎಸ್ ಎಲ್ ಅಂತ ವಿಚಾರಗಳು ಏನೇನು ಗೊತ್ತಾಗುತ್ತೆ ಸರ್? ಅಂಡ್ ನಾನು ಒಂದು ಕೋಟ್ ಮಾಡ್ಬಿಡ್ತೀನಿ, ತುಂಬಾ ಸೂಕ್ಷ್ಮ ವಿಚಾರಗಳಿದ್ರೆ ಅದನ್ನ ಡಿಸ್ಕಸ್ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಕಳ್ರಿಗೆ ಅದೇ ಒಂದು ನಾಳೆ ದಿನ ಇನ್ನೊಂದು ಪ್ಲಸ್ ಆಗೋದು ಬೇಡ. ಅಂತ ಸೂಕ್ಷ್ಮ ವಿಚಾರಗಳನ್ನು ಬಿಟ್ಟು ಈ ಇವರೇ ಕೊಲೆ ಮಾಡಿರೋದು ಅನ್ನುವ ಅಂಶಗಳು ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಏನು ಅಂಡ್ ಎಷ್ಟು ಗೊತ್ತಾಗುತ್ತೆ? ಮೇಡಮ್ ನೋಡಿ, ಎಫ್ ಎಸ್ ಎಲ್ ಅಂದ ತಕ್ಷಣ ಎಫ್ ಎಸ್ ಎಲ್ ಇಸ್ ವೆರಿ ಅಬ್ಸ್ಟ್ರಾಕ್ಟ್ ಟರ್ಮ್ ಮೇಡಮ್, ಬಿಕಾಸ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರೀಸ್ ಅಲ್ಲಿ ಬೇರೆ 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 ಡಿವಿಷನ್ ಇರ್ತವೆ. ಸಿ ಡಿಪೆಂಡಿಂಗ್ ಅಪಾನ್ ದ ಕ್ಯಾಟಗರಿ ಆಫ್ ಎವಿಡೆನ್ಸ್, ಆ ಒಂದು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಗೆ ಆ ಸ್ಯಾಂಪಲ್ಗಳನ್ನ ಕಳಿಸ್ಕೊಡ್ಲಾಗತ್ತೆ. ಮತ್ತೆ ಈ ಒಂದು ಎಫ್ ಎಸ್ ಎಲ್ ಸಪೋರ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಒಬ್ಬ ತನಿಖಾಧಿಕಾರಿಗಳು ನಿಖರವಾಗಿ ನಮ್ಗೆ ಇಂಥ ಪ್ರಶ್ನೆ ಕೇಳಿ ಇಂಥದ್ದೇ ಆನ್ಸರ್ ಬರ್ಬೇಕು ಅಂತ ಅವ್ರು ಏನ್ ಮೈಂಡ್ ಇಟ್ಕೊಂಡಿರ್ತಾರೆ, ದೇ ಶುಡ್ ನೋ ವಾಟ್ ಕ್ವಶನ್ಸ್ ಟು ಫ್ರೇಮ್. ಯಾವ್ದೋ ಒಂದು ಕ್ರೈಮ್ ಸೀನ್ ಅಲ್ಲಿ ಕೆಂಪು ಕಲರ್ದು ಒಂದು ಲಿಕ್ವಿಡ್ ಬಿದ್ದಿರುತ್ತೆ. ಓಕೆ, ಮೊದಲನೇ ಪ್ರಶ್ನೆ ಬರೋದು ಇದು ಮನುಷ್ಯರ ರಕ್ತನ ಅಥವಾ ಪ್ರಾಣಿಗಳ ರಕ್ತನ ಅಂತ ಪ್ರಶ್ನೆ ಬರುತ್ತೆ ಮೊದಲನೇದು. ನಂತರ ಇದು ಅಕ್ಯೂಸ್ಗೆ ಐ ಮೀನ್ ವಿಕ್ಟಿಮ್ ಸಂಬಂಧಪಟ್ಟಿರತ್ತ ಬೇರೆ ಸಂಬಂಧಪಟ್ಟಿರತ್ತ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಆ ರೀತಿ ಇನ್ವೆಸ್ಟಿಗೇಷನ್ ಆಫೀಸರು ಯಾವ ಸ್ಯಾಂಪಲ್ ನ ಕಳಿಸಿ ಏನೇನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅದನ್ನ ಆನ್ಸರ್ ಮಾಡೋ ಒಂದು ಪ್ರಕ್ರಿಯೆಯಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಒಬ್ಬ ಕಳ್ಳ ಅಥವಾ ಯಾರು ತಪ್ಪಿತಸ್ತಾ ಇರ್ತಾನೆ ಅವನ ತುಂಬಾ ಹತ್ರ ಹೋಗ್ತಾ ಇರ್ತಾರೆ. ದಟ್ ಈಸ್ ಒನ್ ಜನರಿಕ್ ಇನ್ಫಾರ್ಮೇಶನ್ ಅಬೌಟ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ. ಬಟ್ ಫೋರೆನ್ಸಿಕ್ ಸೈನ್ಸ್ ರಿಪೋರ್ಟ್ಗಳು ಸ್ಪೆಸಿಫಿಕ್ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗುತ್ತೆ. ಉದಾಹರಣೆಗೆ ಟೈಮ್ ಆಫ್ ಡೆತ್, ಕಾಸ್ ಆಫ್ ಡೆತ್, ಯಾವ ವೆಪನ್ ಅಥವಾ ಯಾವ ಕಾರಣದಿಂದ ಸತ್ತಿಯಾರವರು, ಇಸ್ ಇಟ್ ಇಂಟರ್ನಲ್ ಎಕ್ಸ್ಟರ್ನಲ್, ಅದೆಲ್ಲ ಅವರು ಆನ್ಸರ್ ಮಾಡ್ತಾ ಹೋಗ್ತಾರೆ. ಡಿಫ್ರೆಂಟ್ ಎಕ್ಸ್ಪರ್ಟ್ಸ್ ಐ ಆಮ್ ಟಾಕಿಂಗ್ ಅಬೌಟ್. ಬಟ್ ಈ ಒಂದು ಪ್ರಕರಣದಲ್ಲಿ ಇವಾಗಿರುವಂತ ಒಂದು ಪ್ರಶ್ನೆ ಏನಂತ ಕೇಳಿದ್ರೆ, ಆ ಹುಡುಗಿಯ ತಾಯಿ ಆಗಿದ್ದಾಳೆ, ಅವಳು ನನಗೆ ಪಾಲಿಗ್ರಾಫ್ ಟೆಸ್ಟ್ ಮಾಡ್ಲಿಕ್ಕೆ ಅಥವಾ ಬ್ರೈನ್ ಮ್ಯಾಪಿಂಗ್ ಟೆಸ್ಟ್ ಮಾಡ್ಲಿಕ್ಕೆ ನಾನು ವಾಲಂಟಿಯರ್ ಆಗಿ ಕನ್ಸೆಂಟ್ ಮಾಡ್ತೀನಿ ಹೇಳಿದ್ದಾರೆ ಅವರು. ಬಟ್ ಇಲ್ಲಿ ದೇರ್ ಇಸ್ ಒನ್ ಕಾಂಟ್ರವರ್ಸಿ ಇನ್ ದಿಸ್ ಸ್ಟೇಜ್. ಕಾಂಟ್ರವರ್ಸಿ ಅಂತ ಕೇಳಿದ್ರೆ, ದಿಸ್ ಪರ್ಟಿಕ್ಯುಲರ್ ಟೆಸ್ಟ್ ರಿಸಲ್ಟ್ ಆಫ್ ಪಾಲಿಗ್ರಾಫ್ ಒಂದು ಈ ಪ್ರಕ್ರಿಯೆ ನಡಿಬೇಕಿದೆ, ದಟ್ ಈಸ್ ನಾಟ್ ಬ್ರೈನ್ ಮ್ಯಾಪಿಂಗ್, ದಟ್ ಈಸ್ ನಾಟ್ ನ್ಯಾರ್ಕೋ ಟೆಸ್ಟ್, ದಟ್ ಈಸ್ ಕನ್ಸಿಡರ್ಡ್ ಆಸ್ ಪಾಲಿಗ್ರಾಫ್ ಟೆಸ್ಟ್. ಒಂದು ಪಾಲಿಗ್ರಾಫ್ ಟೆಸ್ಟ್ ಮಾತ್ರ ಮಾಡೋದಕ್ಕೆ ಅನುಮತಿ ಇದೆ. ಬ್ರೈನ್ ಮ್ಯಾಪಿಂಗ್ ಆಗಲಿ ನ್ಯಾರ್ಕೋ ಟೆಸ್ಟ್ ಆಗಲಿ ಪ್ರೊಹಿಬಿಟೆಡ್ ಬೈ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇನ್ ದ ಕೇಸ್ ಆಫ್ ಸೆಲ್ವಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಅಂತ ಜಡ್ಜ್ಮೆಂಟ್ ಆಗಿದೆ. ಸೊ ಆ ಕೇಸಲ್ಲಿ ಈ ತರ ಪಾಲಿಗ್ರಾಫ್ ಮಾತ್ರ ಮಾಡಬಹುದಿದೆ. ಅದು ಮಾಡ್ಬೇಕಾದ್ರೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಂದು ಗೈಡ್ ಲೈನ್ ಇದೆ, ಅದನ್ನ ಅಳವಡಿಸ್ಕೊಂಡು ಆ ಪ್ರಕಾರ ಮಾಡ್ಬೋದು ಅಂತ ಒಂದು ಜಡ್ಜ್ಮೆಂಟ್ ಇದೆ. ಬಟ್ ಅಷ್ಟೆಲ್ಲ ಟೆಸ್ಟ್ ಮಾಡಿದ್ರು ಸಹನು ಆ ಪಾಲಿಗ್ರಾಫ್ ಇಂದ ಬರುವಂತ ರಿಸಲ್ಟ್ಸ್ ಏನಿರುತ್ತೆ ದಟ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಎವಿಡೆನ್ಸ್ ಅಂತ ಅದೇ ಜಡ್ಜ್ಮೆಂಟ್ ಹೇಳುತ್ತೆ. ಅಂದ್ರೆ ದಿಸ್ ಇಸ್ ಅ ಗುಡ್ ಇನ್ವೆಸ್ಟಿಗೇಷನ್ ಟೂಲ್ ಬಟ್ ನಾಟ್ ಅ ಎವಿಡೆನ್ಸ್ ಔಟ್ಕಮ್ ಅಂತ ನಾವು ನೋಡ್ಬೇಕಿರುತ್ತೆ. ಬಟ್ ಆ ರಿಪೋರ್ಟ್ ಪೊಲೀಸರ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡುತ್ತಷ್ಟೇ, ಕೋರ್ಟ್ ಅಲ್ಲಿ ಅಲ್ಟಿಮೇಟ್ ಅಂತ ಅಲ್ಲ. ಕೋರ್ಟ್ ಅಲ್ಲಿ ಎವಿಡೆನ್ಸ್ ಆಗಿ ಅದನ್ನ ಪರಿಗಣನೆ ತೊಗೊಳ್ಳಿಕ್ ಬರೋದಿಲ್ಲ. ಪೊಲೀಸ್ನವರಿಗೆ ಹೆಲ್ಪ್ ಮಾಡುತ್ತೆ. ಆ ಒಂದು ಔಟ್ಕಮ್ ಇಂದ ಪೊಲೀಸ್ನವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಇನ್ನೇನೋ ಎವಿಡೆನ್ಸ್ ಗಳು ಸಿಕ್ಕಿ ದಟ್ ಇಸ್ ಎ ಗುಡ್ ಎವಿಡೆನ್ಸ್. ಬಟ್ ಈ ವ್ಯಕ್ತಿ ಕೇವಲ ಸುಳ್ಳು ಹೇಳ್ತಿದ್ದಾರೆ ಅಂದ ಮಾತ್ರಕ್ಕೆ ಅದು ಎವಿಡೆನ್ಸ್ ಆಗಿ ಪರಿಗಣನೆ ತೊಗೊಳ್ಳಿಕ್ ಆಗೋದಿಲ್ಲ. ಬಿಕಾಸ್ ಕೋರ್ಟ್ ವಾಂಟ್ಸ್ ಟು ನೋ ವಾಟ್ ಇಸ್ ದ ಟ್ರೂತ್ ಅಂಡ್ ವಾಟ್ ನಾಟ್ ಈಸ್ ಎ ಲೈ. ಇದನ್ನ ಹೇಳೋದು ಲೈ ಡಿಟೆಕ್ಷನ್ ಅಂತ ಕರಿತೀವಿ ನಾವು. ಅಂದ್ರೆ ಸುಳ್ಳು ಮಾತ್ರ ಪತ್ತೆ ಹಚ್ಚೋದು ಅಷ್ಟೇ ಹೊರತು ಸತ್ಯನ ಪತ್ತೆ ಹಚ್ಚೋದಿಲ್ಲ. ಸುಳ್ಳು ಪತ್ತೆ ಹಚ್ಚಿದ ನಂತರ ಸತ್ಯ ಏನಿದೆ ಅದನ್ನ ಇನ್ಫ್ಲೂಯೆನ್ಸ್ ಆಗಿ ತಗೋತೀವಿ ನಾವು. ಸೊ ಆ ಒಂದು ಕಾರಣಕ್ಕೆ ಇದನ್ನ ಎವಿಡೆನ್ಸ್ ಆಗಿ ತಗೊಳ್ಳಿಕ್ ಬರೋದಿಲ್ಲ ಮೇಡಮ್. ಸರ್, ಈಗ ಈ ಲೈ ಡಿಟೆಕ್ಷನ್ ಟೆಸ್ಟ್ ಗೆ ಅವರೇ ನಾನು ರೆಡಿ ಇದ್ದೀನಿ ಅಂತ ಅಂದ ನಂತರ ಸೊ ಮೆಂಟಲಿ ಅವ್ರು ರೆಡಿ ಇರ್ತಾರೆ ಅಂತ ನೀವು ಕೇಳಿದ ಉತ್ತರಗಳನ್ನ ಅವರಿಂದ ನಿರೀಕ್ಷೆ ಮಾಡ್ಬೋದಾ? ಸತ್ಯಗಳನ್ನ ನಿರೀಕ್ಷೆ ಮಾಡ್ಬೋದಾ? ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಸಪೋರ್ಟ್ ಮಾಡ್ಬೋದಾ? ನೋಡಿ, ಇದಕ್ಕೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಒಬ್ಬ ಹುಡುಗ ಎಕ್ಸಾಮ್ ಬರೀಬೇಕಾದ್ರೆ, ನಾನು ಎಕ್ಸಾಮ್ಗೆ ಕಾಪಿ ಹೊಡೋದಕ್ಕೋಸ್ಕರನೇ ಹೋಗ್ತಿದ್ದೀನಿ, ನಾನು ಫುಲ್ ಪ್ರಿಪೇರ್ಡ್ ಆಗಿ ಹೋಗಿದ್ದೀನಿ ಅಂತ ಹೋದ್ರು ಸಹ ಒಬ್ಬ ಇನ್ವಿಜಿಲೇಟರ್ ಸ್ಮಾರ್ಟ್ ಆಗಿದ್ರು ಅಂತ ಕೇಳಿದ್ರೆ ಅವ್ನು ಎಂಥದೇ ಸ್ಮಾರ್ಟ್ ವರ್ಕ್ ತಗೊಂಡ್ಬಂದಿದ್ರು ಕೂಡ ಎಕ್ಸಾಮಿನೇಷನ್ ಹಿಡಿತಾರೆ ಮೇಡಮ್. ಸೊ ಇಟ್ಸ್ ನಾಟ್ ಅಬೌಟ್ ಹೌ ದ ಅಕ್ಯೂಸ್ಡ್ ಆರ್ ಹೌ ದ ಸಸ್ಪೆಕ್ಟ್ ಇಸ್ ಪ್ರಿಪೇರ್ಡ್. ಆದ್ರೆ ಇದನ್ನ ಎಕ್ಸಾಮಿನೇಷನ್ ಮಾಡುವಂತ ಎಕ್ಸ್ಪರ್ಟ್ ಯಾರು ಇರ್ತಾರೆ, ಅವ್ರು ಎಷ್ಟೇ ಪ್ರಿಪರೇಷನ್ ಆಗಿ ಬಂದು ಅವ್ರು ಸುಳ್ಳು ಹೇಳ್ಬೇಕು ಅಂತಾನೆ ಬಂದಿದ್ರು ಸಹ ಅವ್ರ ಪರ್ಪಸ್ ಸುಳ್ಳು ಹೇಳ್ತೀಯಾ ಇಲ್ವಾ ಅಂತ ಗೊತ್ತಾಗೋದಕ್ಕೆ ಟ್ರೈನ್ಡ್ ಎಕ್ಸ್ಪರ್ಟ್ ಖಂಡಿತವಾಗ್ಲೂ ರೆಡಿ ಇರ್ತಾರೆ. ಸೊ ಆ ಒಂದು ಕಾರಣಕ್ಕೆ ಅವರು ತುಂಬಾ ಜನ ಕೆಲವು ಮೂವಿಗಳು ಕೂಡ ತೋರಿಸಿದ್ದಾರೆ. ಏನಂತ, ಈ ಪಾಲಿಗ್ರಾಫ್ ಟೆಸ್ಟ್ ಗಳನ್ನ ನಾವು ಚೀಟ್ ಮಾಡಬಹುದು ಅಂತ ತೋರಿಸಲಾಗಿದೆ. ದಟ್ ಇಸ್ ಜಸ್ಟ್ ಎ ಮೂವಿ ಫಿಕ್ಷನ್ ಅಷ್ಟೇ ಹೊರತು ರಿಯಲ್ ಟೈಮ್ ಕೇಸ್ಗಳಲ್ಲಿ ಒಬ್ಬ ಟ್ರೈನ್ಡ್ ಎಕ್ಸ್ಪರ್ಟ್ ಮುಂದೆ ಅದನ್ನ ಸುಳ್ಳು ಹೇಳೋದು ತುಂಬಾ ಕಷ್ಟ ಇದೆ ಮೇಡಮ್. ಈ ಲೈ ಡಿಟೆಕ್ಷನ್ ಟೆಸ್ಟ್ ಅಂದ್ರಲ್ಲ, ನಮಗೊಂದು ಸ್ವಲ್ಪ ಹೇಳ್ಬೋದಾ ಸರ್, ಹೆಂಗ್ ವರ್ಕ್ ಆಗುತ್ತೆ, ಎಷ್ಟೊತ್ತು ತಗೊಳತ್ತೆ, ಹೇಗೆ ಅವ್ರನ್ನ ಲಾಕ್ ಮಾಡ್ಬೋದು, ಏನೆಲ್ಲ ಅಂಶಗಳನ್ನು ತೆಗಿಬೋದು ಅದರಿಂದ?
ಓಕೆ ನೋಡಿ, ಪಾಲಿಗ್ರಾಫ್ ಟೆಸ್ಟ್ ಅಂತ ಕರಿತೀವಿ. ಪಾಲಿ ಅಂತ ಕೇಳಿದ್ರೆ ಮಲ್ಟಿಪಲ್ ಅಂತ ಲೆಕ್ಕ ಬರುತ್ತೆ. ಗ್ರಾಫ್ ಅಂತ ಕೇಳಿದ್ರೆ ದ ವೇ ವಿ ಸಿ ದ ಗ್ರಾಫ್, ಪಾಲಿಗ್ರಾಫ್. ಸೊ ದಿಸ್ ಇಸ್, ನಾವು ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ ಇದಕ್ಕೆ. ದಿಸ್ ಇಸ್ ಕಾಲ್ಡ್ PDD ಟೆಸ್ಟ್ ಅಂತ ಕರಿತೀವಿ. PDD ಅಂತ ಕೇಳಿದ್ರೆ ಸೈಕೋಫಿಸಿಯೋಲಾಜಿಕಲ್ ಓಕೆ ಡಿಟೆಕ್ಷನ್ ಆಫ್ ಡಿಸೆಪ್ಷನ್ ಅಂತ ಕರಿತೀವಿ. ಅಂದ್ರೆ ಸೈಕೋಫಿಸಿಯೋಲಾಜಿಕಲ್ ಅಂತ ಕೇಳಿದ್ರೆ, ಸೈಕೋ ಅಂದ್ರೆ ಮೈಂಡ್, ಫಿಸಿಯೋಲಜಿ ಅಂದ್ರೆ ಬಾಡಿ. ನೀವು ಮೈಂಡ್ ಅಲ್ಲಿ ಸುಳ್ಳು ಹೇಳೋ ಪ್ರಯತ್ನ ಮಾಡಿದ್ರೆ, ಅದು ಒಂದು ಪ್ರಶ್ನೆ ಕೇಳಲಾಗಿ ನಿಮ್ಮ ಮೈಂಡ್ ಅಲ್ಲಿ ಆ ಇನ್ಫಾರ್ಮೇಶನ್ ಇತ್ತು ಅಂತ ಕೇಳಿದ್ರೆ, ನಿಮ್ಮ ಬಾಡಿ ಮೇಲೆ ಆ ರಿಯಾಕ್ಷನ್ ಬರುತ್ತೆ ಅಂತ ಅರ್ಥ ಅದು. ಸೊ ಆ ರಿಯಾಕ್ಷನ್ ಯಾವ ರೀತಿ ಬರುತ್ತೆ? ಸ್ಟ್ರೆಸ್ ಬಂದಾಗ ಓಕೆ, ನಿಮಗೆ ಸಲೈವ ಕಡಿಮೆ ಆಗುತ್ತೆ, ಬಾಡಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಬ್ರೀತಿಂಗ್ ರೇಟ್ ಜಾಸ್ತಿ ಆಗುತ್ತೆ, ಓಕೆನಾ. ಆಮೇಲೆ ರೆಸ್ಪಿರೇಟರಿ ಬ್ರೀದಿಂಗ್ ಜಾಸ್ತಿ ಆಗುತ್ತೆ, ಮತ್ತೆ ಸ್ವೆಟ್ ಜಾಸ್ತಿ ಆಗುತ್ತೆ, ಪಲ್ಸ್ ಜಾಸ್ತಿ ಆಗುತ್ತೆ. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೋಸ್ಕರ ಕೆಲವು ಸೆನ್ಸರ್ಗಳನ್ನ ನಾವು ಆ ವ್ಯಕ್ತಿಗೆ ಅಟ್ಯಾಚ್ ಮಾಡ್ತೀವಿ. ಅಟ್ಯಾಚ್ ಮಾಡಿ ಆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಪ್ರಶ್ನೆಗಳು ಕೇಳ್ತಾ ಹೋದಾಗ ಆ ಪ್ರಶ್ನೆಗಳು ಕೂಡ ಒಂದೇ ತರ ಪ್ರಶ್ನೆಗಳು ಇರೋದಿಲ್ಲ. ವಿ ಆರ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಕ್ವಶನ್ಸ್. ಸಮಥಿಂಗ್ ಲೈಕ್ ಇರ್ಲೆವೆಂಟ್ ಕ್ವಶನ್ ಅಂತ ಕರಿತೀವಿ, ರಿಲೆವೆಂಟ್ ಕ್ವಶನ್ ಅಂತ ಕರಿತೀವಿ, ಕಂಟ್ರೋಲ್ಡ್ ಕ್ವಶನ್ ಅಂತ ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ಈ ಪ್ರಶ್ನೆ ನನಗೆ ಕೇಳ್ತಾರೆ ಅಂತ ಗೊತ್ತಿದ್ರೆ ಅದನ್ನ ಪ್ರಿಪರೇಷನ್ ಮಾಡ್ಕೊಂಡ್ ಬಂದಿರ್ತಾರೆ. ಅದೇ ಟೆಸ್ಟ್ ಪ್ರೊಸೀಜರ್ ಅಲ್ಲಿ ಅವರು ಅನ್ಕೊಂಡಿಲ್ದೇ ಇರುವಂತ ಪ್ರಶ್ನೆಗಳನ್ನ ಕೂಡ ಕೇಳಲಾಗತ್ತೆ. ಸೊ ದಟ್ ದ ಮೈಂಡ್ ಇಸ್ ಡಿವಿಯೇಟೆಡ್ ಟು ಆನ್ಸರ್ ದಟ್ ಕ್ವಶನ್. ಅದ್ ಕ್ವಶನ್ ಕೇಳಿದ ನಂತರ ತಕ್ಷಣ ಈ ಕ್ವಶನ್ ಬಂದಿರ್ತೀವಿ. ಅವಾಗ ಅವ್ರ ಬಾಡಿನಲ್ಲಿ ಆಗುವಂತ ಚೇಂಜಸ್, ಯಾವ ಪ್ರಶ್ನೆಗೆ ಅದು ಪೀಕ್ ಹೋಗುತ್ತೆ ಅಂತ ನೋಡ್ಬಿಟ್ಟು ಇಂತಿಂತ ಪ್ರಶ್ನೆಗಳಿಗೆ ಅವ್ರು ಸುಳ್ಳು ಹೇಳೋ ಪ್ರಯತ್ನ ಮಾಡ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ. ಯಾಕಂದ್ರೆ ಈ ಎಂಟೈರ್ ಟೆಸ್ಟ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ನಾವು ಯಾವ ರೀತಿ ಕೇಳಿರ್ತೀವಿ ಅಂತ ಕೇಳಿದ್ರೆ, ಅವ್ರು ಹೇಳೋ ಉತ್ತರಗಳೇನಿದೆ ನಮಗ್ ಖಂಡಿತವಾಗಿ ಗೊತ್ತಿರುತ್ತೆ ಇದು ತಪ್ಪು ಉತ್ತರ ಅಂತ ಹೇಳ್ಬಿಟ್ಟು ಅಂತ ಕ್ವಶನ್ ಕೂಡ ಕೇಳಿರ್ತೀವಿ ನಾವು. ಅದಲ್ದಲೇನೆ ಯಾವ ಒಂದು ರಿಲೆವೆಂಟ್ ಕ್ವಶನ್ ನಾವು ಕೇಳ್ತಿರ್ತೀವಿ, ಅಂದ್ರೆ ಈ ಪ್ರಕರಣದ ಕೊಲೆ ಬಗ್ಗೆ ಸಂಬಂಧಪಟ್ಟಿರುವಂತದ್ದು ಏನಿದೆ ಅದನ್ನ ಕೂಡ ನೆಕ್ಸ್ಟ್ ಕೇಳಿರ್ತೀವಿ. ಸೊ ಯಾವ ಪ್ರಶ್ನೆಗೆ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ, ಪ್ಲಸ್ ಯಾವ ಪ್ರಶ್ನೆ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಿದೀವಿ ಅದಕ್ಕೆ ಬಂದಿರುವಂತ ಗ್ರಾಫ್ ನಾವು ಕಂಪೇರ್ ಮಾಡಿದಾಗ ಅವರು ನಿಜ ಹೇಳ್ತೀರಾ ಸುಳ್ಳು ಹೇಳ್ತೀರಾ ಅಂತ ಅದ್ರ ಗೊತ್ತಾಗತ್ತೆ. ಓಕೆ, ಸೊ ಈಗ ಈ ಸಂದರ್ಭದಲ್ಲಿ ಆಫೀಸರ್ಸ್ಗಳು ನಿಮ್ ಪಕ್ಕದಲ್ಲಿ ಇರ್ತಾರೆ, ಯಾವ್ದನ್ನ ಕೇಳಬೇಕು ಏನು ಇಲ್ವಾ? ಇಲ್ಲ ಮೇಡಮ್, ಆಫೀಸರ್ಗಳು ಯಾರು ಇರೋದಿಲ್ಲ. ಮುಂಚೆನೆ ಮಾಡಿರ್ತಾರೆ ಇಂತಿಂತ ಪ್ರಶ್ನೆಗೆ ಉತ್ತರ ಕೆದಗಿಸ್ಬೇಕು ಅಂತ. ಸಿನಾರಿಯೋ ಕೊಟ್ಟಿರ್ತಾರೆ, ಅದ್ರ ಬೇಸಿಸ್ ಮೇಲೆ ನಾವು ಇಶ್ಯೂಗಳನ್ನ ಪ್ರಿಪೇರ್ ಮಾಡ್ತೀವಿ. ಇಷ್ಟು ಪ್ರಶ್ನೆಗಳು ಬರ್ಬೇಕಿದೆ ಅಂತ ನಾವು ಪ್ರಿಪೇರ್ ಮಾಡ್ತೀವಿ. ಆ ಪ್ರಶ್ನೆಗಳು ಫೋಟೋಗ್ರಾಫ್ಸ್ ಕೊಟ್ಟಿರ್ತಾರೆ, ಅದನ್ನ ಪ್ಲೇ ಮಾಡಿ ಇವರು ಓಕೆ ಕೇಳ್ತಾ ಹೋಗ್ತಾರೆ ಅಂತ. ಎಸ್ ಎಸ್ ಫಣೀಂದ್ರ ಸರ್, ಗೋ ಹೆಡ್ ಮಾತಾಡಿ. ಇಶ್ಯೂಸ್ ಅಂತ ಕರಿತೀವಿ ನಾವು ಇದನ್ನ. ಇಶ್ಯೂಗಳನ್ನ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಅದನ್ನ ಸಬ್ಮಿಟ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಇಂತಿಂತ ಇಶ್ಯೂಗಳಿದೆ ಅಂತ ಅವ್ರು ಸಬ್ಮಿಟ್ ಮಾಡಿರ್ತಾರೆ. ಆ ಇಶ್ಯೂಗಳ ಬೇಸಿಸ್ ಮೇಲೆ ನಾವು ಫರ್ದರ್ ಕ್ವಶನ್ಸ್ ಗಳನ್ನ ನಾವು ಬ್ರೇಕ್ ಡೌನ್ ಮಾಡಿರ್ತೀವಿ. ಕೆಲವು ವಿಚಾರ ತೋರಿಸುವಂತದ್ದು ಇರ್ಬೋದು, ಕೆಲವು ವಿಚಾರ ಕೇಳುವಂತದ್ದು ಇರ್ಬೋದು. ವಾಟ್ ಎವರ್ ದ ಸಿನಾರಿಯೋ, ಅಲ್ಟಿಮೇಟ್ಲಿ ನಾವು ಕೇಳುವಂತ ಪ್ರಶ್ನೆಗಳಿಗೆ ಆ ಪ್ರಕ್ರಿಯೆ ಬಂದು ಎಸ್ ಆರ್ ನೋ ಅಂತ ಮಾತ್ರ ಪ್ರಕ್ರಿಯೆ ಕೊಡ್ಬೇಕಿರುತ್ತೆ ಆ ಸಬ್ಜೆಕ್ಟ್. ಈ ಒಂದು ಪ್ರೊಸೀಜರ್ ಅಲ್ಲಿ ಅವ್ರು ಏನ್ ಕ್ವಶನ್ಸ್ ಕೊಟ್ಟಿರ್ತಾರೆ, ಏನ್ ಆನ್ಸರ್ ಬಂದಿರುತ್ತೆ, ಡಿಪೆಂಡಿಂಗ್ ಅಪಾನ್ ದ ಆನ್ಸರ್ ಒಬ್ಬ ಪಾಲಿಗ್ರಾಫ್ ಎಕ್ಸಾಮ್ನರು ಇನ್ನೊಂದು ರೌಂಡ್ ಮತ್ತೆ ಪ್ರಶ್ನೆಗಳು ಕೇಳಬೇಕು ಅಂತ ಸಬ್ ಕ್ವಶನ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೋತೀವಿ ನಾವು. ಮೈನ್ ಇಶ್ಯೂನ ಕವರ್ ಮಾಡ್ಲಿಕ್ಕೋಸ್ಕರ ಆ ಡೈರೆಕ್ಟ್ ಕ್ವಶನ್ ಕೇಳಿ ಬರೋದಿಲ್ಲ. ಡೈರೆಕ್ಟ್ ಕ್ವಶನ್ ಕೇಳಿದಾಗ ಅವ್ರು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸುತ್ತಿ ಬೆಳೆಸಿ ಮಾಡಿದ್ಯಾ ಕೇಳಕ್ಕಾಗಲ್ಲ, ಬೇರೆ ಕೇಳಕ ಬರ್ತೀರಿ. ನಿನ್ನ ಯಾವುದೇ ಒಂದು ಪ್ರಕ್ರಿಯೆಯಿಂದ ಇನ್ನೊಬ್ಬರ ಜೀವ ತೆಗ್ದಿದ್ಯಾ ಅಂತ ಕೇಳ್ತೀವಿ ನಾವು. ಕೊಲೆ ಮಾಡಿದ್ಯಾ ಅಂತ ಕೇಳೋದಿಲ್ಲ ನಾವು. ಕೊಲೆ ಅನ್ನೋದು ಸೆನ್ಸಿಟಿವ್ ವರ್ಡ್. ಓಕೆ, ಮರ್ಡರ್, ಥೆಫ್ಟ್, ರೇಪ್ ಅನ್ನೋದೆಲ್ಲ ಸೆನ್ಸಿಟಿವ್ ವರ್ಡ್. ಕೇಳಿದ ತಕ್ಷಣ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತದು. ಆ ಒಂದು ಕಾರಣಕ್ಕೆ ನಾವು ಸುತ್ತಿ ಬೆಳೆಸಿ ಮಾತಾಡಿರ್ತೀವಿ ಅದನ್ನ. ಅದೆಲ್ಲ ಒಂದು ಫೇಸ್ ಕಾಲ್ಡ್ ಪ್ರೀ ಟೆಸ್ಟ್ ಫೇಸ್ ಅಂತ ಕರಿತೀವಿ. ಸುತ್ತಿ ಬಳಸಿ ನೀವು ಮಾತಾಡೋ ಸೂಕ್ಷ್ಮಗಳು ಎಲ್ರಿಗೂ ಅರ್ಥ ಆಗ್ಬೇಕು ಅಂತಿರಲ್ವಲ್ಲ ಸರ್? ಅದಕ್ಕೆ ನಾವು ಪ್ರೀ ಟೆಸ್ಟ್ ಫೇಸ್ ಅಂತ ಮಾಡಿರ್ತೀವಿ ನಾವು. ಪ್ರೀ ಟೆಸ್ಟ್ ಫೇಸ್ ಅಲ್ಲಿ ನಾವು ಯಾವ ಪ್ರಶ್ನೆಗಳನ್ನ ಕೇಳ್ತೀವಿ, ಆ ಪ್ರಶ್ನೆಗಿರುವಂತ ಓವರ್ ಆಲ್ ಅರ್ಥ ಏನು. ಉದಾಹರಣೆಗೆ ಈ ಒಂದು ಪ್ರಕರಣದಲ್ಲಿ ಆ ವ್ಯಕ್ತಿನ ಸಾಯಿಸ್ಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನೀನ್ ಯಾವುದೇ ರೀತಿಯ ಹೆಲ್ಪ್ ಮಾಡಿದ್ಯಾ ಯಾರಿಗಾದ್ರು ಅಂತ ಕೇಳ್ತೀವಿ ನಾವು. ಹೆಲ್ಪ್ ಅಂದ್ರೆ ಏನು? ಸಾಕಷ್ಟು ವಿಧವಾದ ಹೆಲ್ಪ್ ಬರುತ್ತೆ. ಏನಂತ ಕೇಳಿದ್ರೆ, ಎಲ್ಲೋ ಒಂದ್ ಕಡೆ ಕೀ ಇಟ್ಬಿಟ್ಟು ನನಗೆ ಇನ್ನೊಬ್ರಿಗೆ ಇನ್ಫಾರ್ಮೇಶನ್ ಕೊಡೋದು, ನೋಡು ಅಲ್ಲಿ ಕೀ ಇದೆ ತಗೋಬೇಕಾದ್ರೆ ಅಂತ ಹೇಳೋದು, ಅದು ಕೂಡ ಹೆಲ್ಪ್ ಏನೇನೆ. ಅಥವಾ ನಾನು ಲಾಕ್ ಮಾಡ್ಬೇಕಿರತ್ತೆ, ನಾನು ಲಾಕೇ ಮಾಡಿರೋದಿಲ್ಲ, ಅದು ಕೂಡ ಹೆಲ್ಪ್ ಏನೇನೆ. ಅಥವಾ ಒಬ್ಬ ವ್ಯಕ್ತಿ ಹೋಗಿ ಆ ಒಂದು ಲಾಕ್ ತೆಗೆದು ಹೊರಗಡೆ ಹೋಗ್ತಾ ಇರ್ತಾನೆ, ನಾನು ಯಾರಿಗೂ ಹೇಳೋದಿಲ್ಲ ವಿಚಾರ, ಅದು ಕೂಡ ಹೆಲ್ಪ್ ಏನೇನೆ.
ಸೊ ಹೆಲ್ಪ್ ಮಾಡೋದಕ್ಕೆ 10 ರೀಸನ್ಗಳು 10 ಅರ್ಥಗಳು ಬರ್ತವೆ. ಸೊ ಅದನ್ನ ನಾವು ಪ್ರೀ ಟೆಸ್ಟ್ ಫೇಸ್ ಅಲ್ಲಿ ಡಿಫೈನ್ ಮಾಡಿ ನಂತರ ಮತ್ತೆ ಪ್ರಶ್ನೆ ಕೇಳ್ತೀವಿ ನಾವು. ನಾನು ಈ ರೀತಿ ಪ್ರಶ್ನೆ ಕೇಳಿದಾಗ ನಿನಗೆ ಅರ್ಥ ಆಗತ್ತೆ ಮತ್ತೆ ಅರ್ಥ ಮಾಡ್ಕೊಂಡಿದ್ದ ಪ್ರಶ್ನೆಗೆ ಉತ್ತರ ಏನು ಅಂತ ನಾವು ರೆಕಾರ್ಡ್ ಮಾಡಿರ್ತೀವಿ. ಅದಾದ ನಂತರ ಟೆಸ್ಟ್ ಫೇಸ್ ಅಲ್ಲಿ ತಗೊಂಡ್ಬರೋದು ನಾವು ಅದನ್ನ. ಸೊ ಎಂಟೈರ್ ಪ್ರಕ್ರಿಯೆ ಬಂದು ಒಂದು ಸಿಂಗಲ್ ಇಶ್ಯೂಗೆ ಲೆಕ್ಕ ತಗೊಂಡ್ರೆ ಒಂದು 2.5 ಇಂದ 3 ತಾಸು ಒಂದು ಟೈಮ್ ತಗೊಳುತ್ತೆ ಮೇಡಮ್, ಡಿಪೆಂಡಿಂಗ್ ಅಪಾನ್ ದ ಸಬ್ಜೆಕ್ಟ್ ಕೋಆಪರೇಷನ್ ಮತ್ತು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್. ಓಕೆ.